ಅಪ್ರಾಪ್ತ ಬಾಲಕಿಯನ್ನ ಮದುವೆಯಾಗೋದಾಗಿ ನಂಬಿಸಿ ಅತ್ಯಾಚಾರವೆಸಗಿದ ಆರೋಪಿ ಸೇರಿ ಸಹಕರಿಸಿದವರ ಮೇಲೂ ಕೂಡ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಚಳ್ಳಕೆರೆ ತಾಲೂಕಿನ ರಾಮಜೋಗಿಹಳ್ಳಿ ಗ್ರಾಮದ ನಾಗೇಶ್ ಯಾನೆ ನಾಗಭೂಷಣ್ 16 ವರ್ಷದ ಬಾಲಕಿಯನ್ನ ಕಳೆದ 3 ವರ್ಷಗಳಿಂದ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡು ನನ್ನ ಜೊತೆಗೆ ಬಾ, ನಿನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿ ಸಾಕ್ತೇನೆ ಅಂತ ಪದೇ ಪದೇ ಪೀಡಿಸುತ್ತಿದ್ದ. ಆಗ ಅಪ್ರಾಪ್ತ ಬಾಲಕಿಯು ಒಪ್ಪಿಕೊಂಡಿದ್ದು ಇಬ್ಬರು ಸುಮಾರು 3 ವರ್ಷದಿಂದ ಪ್ರೀತಿ ಮಾಡ್ತಿರ್ತಾರೆ. ಫೆಬ್ರವರಿ 5ರ ಸಂಜೆ ಸುಮಾರು 6ರ ಸಮಯದಲ್ಲಿ ಅಪ್ರಾಪ್ತ ಬಾಲಕಿ ಹಾಗೂ ತಂಗಿಯನ್ನ ಆಟೋ ನಿಲ್ದಾಣಕ್ಕೆ ಕರೆಸ್ಕೊಂಡು ಅಲ್ಲಿಂದ ಬೇರೆ ಊರಿಗೆ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ತೇನೆ ಅಂತ ಹೇಳಿದಾಗ ಬಾಲಕಿ ನಾನು ಬರೋದಿಲ್ಲ ಅಂತ ಹೇಳಿದಾಗ ಅವನು ನೀವು ಬರೋದಿಲ್ಲ ಅಂದರೆ ನಾವು ಲವ್ ಮಾಡಿದ ವಿಚಾರವನ್ನು ಊರಿನ ಜನರಿಗೆ ಹೇಳಿ ನಿನ್ನ ಮರ್ಯಾದೆ ತೆಗೆದು ಸಾಯಿಸಿಬಿಡ್ತೀನಿ ಅಂತ ಪ್ರಾಣ ಬೆದರಿಕೆ ಹಾಕಿದ್ದರಿಂದ ಭಯದಿಂದ ಒಪ್ಕೊಂಡಿದ್ದಾಳೆ. ಇನ್ನು ಜೊತೆಯಲ್ಲಿ ಆಟೋದಲ್ಲಿ ಬಂದ ಬಾಲಕಿಯ ತಂಗಿಗೆ ನಾವು ಹೋಗಿರೋದು ಯಾರ ಬಳಿ ಹೇಳಬೇಡ, ಹೇಳಿ ಹೋಗಿರ್ತೇನೆ ಅತ್ತ ಅವನ ಜೊತೆಯಲ್ಲಿ ಅಪ್ರಾಪ್ತೆ ಹೋಗಲು ಗ್ರಾಮದಿಂದ ಆಟೋದಲ್ಲಿ ಕೂರಿಸಿಕೊಂಡು ಸಾರಿಗೆ ಬಸ್ ನಿಲ್ದಾಣಕ್ಕೆ ಬಿಟ್ಟು ಸಹಕರಿಸಿದ ಗ್ರಾಮದ ಅಭಿಷೇಕ್ ಮೇಲೆ ಪ್ರಕರಣ ದಾಖಲಾಗಿದೆ. ಇನ್ನು ಆರೋಪಿ ನಾಗಭೂಷಣ್ ಅಪ್ರಾಪ್ತ ಬಾಲಕಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಆಟೋ ಚಾಲಕ ಅಭಿಷೇಕ್ ಅಕ್ಕ ಸುಪ್ರಿಯಾ ಅವರು ಬೆಂಗಳೂರಿನಲ್ಲಿ ತಮ್ಮ ಮನೆಯಲ್ಲಿ ಒಂದು ದಿನ ಇರಿಸಿ ನಂತರ ಒಂದು ರೂಮನ್ನು ಬಾಡಿಗೆಗೆ ಪಡೆದು ಇಬ್ಬರ ಜೊತೆಗೆ ಇರುವಾಗ ನಾಗಭೂಷಣ್ ಅಪ್ರಾಪ್ತಿಗೆ ಬೆದರಿಕೆ ಹಾಕಿ ಬೇಡವೆಂದು ಕೇಳದೆ ಬಲವಂತವಾಗಿ ಅತ್ಯಾಚಾರ ಎಸಗಿದ್ದಾನೆ. ಈತ ಕುಟುಂಬಸ್ಥರು ಚಳ್ಳಕೆರೆ ಠಾಣೆಯಲ್ಲಿ ಮಗಳು ಕಾಣೆಯಾಗಿರುವ ಬಗ್ಗೆ ದೂರು ನೀಡಿದ್ದರಿಂದ ಬಾಲಕಿಯ ಪತ್ತೆಗಾಗಿ ತನಿಖೆ ಮುಂದುವರೆಸಿದ ಸಿಪಿಐ ಕುಮಾರ್ ನೇತೃತ್ವದ ಪಿಎಸ್ಐಗಳಾದ ಸತೀಶ್ ನಾಯಕ್, ಶಿವರಾಜ್ ತಂಡ ಯುವತಿಯನ್ನು ಬಲವಂತವಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾನೆ ಎನ್ನುವ ಖಚಿತ ಮಾಹಿತಿ ಮೇರೆಗೆ ಬಾಲಕಿ ಹಾಗೂ ಆರೋಪಿಯನ್ನ ಮಾರ್ಚ್ 23ರಂದು ಬೆಂಗಳೂರಿನಲ್ಲಿ ಪೊಲೀಸರು ಬಂಧಿಸಿ ಚಳ್ಳಕೆರೆ ಠಾಣೆಗೆ ಕರೆತಂದು ಆರೋಪಿಯನ್ನ ವಿಚಾರಣೆ ನಡೆಸಿದ್ದಾರೆ. ಇನ್ನು ಬಲವಂತವಾಗಿ ಅತ್ಯಾಚಾರವೆಸಗಿರುವ ಸತ್ಯ ಬಯಲಾಗಿದ್ದು ಅಪ್ರಾಪ್ತ ಬಾಲಕಿಯನ್ನು ಕರ್ಕೊಂಡು ಹೋಗಲು ಕುಮ್ಮಕ್ಕು ನೀಡಿದ ಅಭಿಷೇಕ್ ಒಂದು ದಿನ ಇಬ್ಬರಿಗೆ ಆಸರೆ ನೀಡಿದ ಸುಪ್ರಿಯಾ ಅವರ ಮೇಲೂ ಫೋಕ್ಸೋ ಪ್ರಕರಣ ದಾಖಲಾಗಿ ಮಾಡಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮೌನೀಶ್ ಆಚಾರ್, NKS TV4, ಚಳ್ಳಕೆರೆ.